ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಈ ವಿಶ್ರಾಂತಿಕರವಾದ ದಿನಕ್ಕಾಗಿ ಸ್ತೋತ್ರ. ಡ್ಯಾಡಿ, ಈ ದಿನವನ್ನು ಕೊಟ್ಟಾತನು ನೀನು. ಪರಿಶುದ್ಧನಾದ ನೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಬಳಿಗೆ ನಾವು ಬಂದಿದ್ದೇವೆ. ನಾವು ಮಾತ್ರವಲ್ಲದೆ ಸ್ವಾಮಿ, ಕೇಳುವಂಥ ಪ್ರತಿಯೊಂದೊಂದು ಹೃದಯಗಳು ಇಂದಿನ ದಿನದಲ್ಲಿ ನೀನು ಮಾತನಾಡಲಿಕ್ಕಿರುವಂಥ ನಿನ್ನ ಜೀವವುಳ್ಳ ವಾಕ್ಯ ಪ್ರತಿ ಒಬ್ಬೊಬ್ಬರ ಹೃದಯದಲ್ಲಿ ತೂರಿ ಹೋಗಿ ವಿಭಾಗಿಸಲ್ಪಟ್ಟು ಪ್ರತಿ ಒಬ್ಬೊಬ್ಬರು ಈ ವಾಕ್ಯಕ್ಕೆ ಅನುಸಾರವಾಗಿ ನಿನ್ನೊಂದಿಗೆ ಕನೆಕ್ಟ್ ಆಗುವಂತೆ, ಪ್ರತಿ ಒಬ್ಬೊಬ್ಬರು ಕೇಳುವಂಥವರ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ, ಅವರ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಪರಿಶುದ್ಧಾತ್ಮನೇ ನೀನು ಮಧ್ಯಸ್ಥಿಕೆ ವಹಿಸಿ ನಿನ್ನ ಮಹಿಮೆಯುಳ್ಳ ಅದ್ಭುತ ಕಾರ್ಯಗಳನ್ನು ನಡೆಸು. ನೀನು ಮಾತನಾಡುವಂಥ ದೇವರು ಸ್ವಾಮಿ, ನೀನು ಮಾತನಾಡು. ನಿನಗೊಬ್ಬನಿಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಒಳ್ಳೆಯ ಅವಕಾಶವನ್ನು ನಾವು ಹೇಗೆ ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಇಂದಿನ ದಿನದಲ್ಲಿ. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ದೇವರಾದ ಕರ್ತನು ನನಗೂ ನಿಮಗೂ ಈ ಲೋಕದಲ್ಲಿ ಕೊಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ನಾವು ನಂಬಿಗಸ್ತಕರಾಗಿ ನಾವು ಮಾಡ್ತಾ ಇದ್ದೀವಿ, ಅದೇ ರೀತಿಗೆ ಪರಲೋಕದ ತಂದೆಯಾದ ದೇವರ ಆ ಪರಲೋಕದ ಕೆಲಸ ಕಾರ್ಯಗಳನ್ನು ದೇವರಾದ ಕರ್ತನು ನನಗೂ ನಿಮಗೂ ಕೊಟ್ಟಿದ್ದಾನೆ. ಇದನ್ನು ನಮ್ಮ ಜೀವಿತದಲ್ಲಿ ಆ ಪರಲೋಕದ ತಂದೆಯಾದ ದೇವರಿಗೆ ನಾನಾಗಲಿ ನೀವಾಗಲಿ ಎಷ್ಟು ನಾವು ನಂಬಿಗಸ್ತಕರಾಗಿದೆ, ಇದು ಪ್ರಾಮುಖ್ಯವಾಗಿದೆ. ಈ ದಿನ, ಈ ವಾಕ್ಯ, ಇಂದಿನ ದಿನದಲ್ಲಿ ಸಾರಲ್ಪಡುವಂಥ ವಾಕ್ಯ, ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಅದು ವಿಶೇಷವಾಗಿದೆ. ನಿಮ್ಮ ಜೀವಿತವನ್ನು ಈ ವಾಕ್ಯಕ್ಕೆ ನೀವು ಮುಂದಿಟ್ಟುಕೊಂಡು ಈ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ನೀವು ಯಾವ ರೀತಿ ಒಪ್ಪಿಸಿಕೊಟ್ಟು ದೇವರ ಆತ್ಮನಲ್ಲಿ ನೆಲೆಗೊಂಡು ಆ ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ವಿಶೇಷವಾಗಿದೆ ಎಂಬುದನ್ನು ನೀವು ತಿಳ್ಕೊಳ್ಳಿಕ್ಕೆ ಮನಸ್ಸು ಉಳ್ಳವರಾಗಿರುವುದಾದರೆ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನೇರವಾಗಿ ನಿಮ್ಮ ಹೃದಯದೊಂದಿಗೆ ನಿಮ್ಮ ಹೃದಯವನ್ನೇ ಟಚ್ ಮಾಡುವನಾಗಿದ್ದಾನೆ. ನಿಮ್ಮ ಹೃದಯದೊಂದಿಗೆ ಮಾತನಾಡುವನಾಗಿದ್ದಾನೆ. ಆತನು ರೆಡಿ ಇದ್ದಾನೆ. ನೀವು ರೆಡಿ ಇದ್ದೀರಾ ಪ್ರಿಯರೇ? ಒಂದು ವಾಕ್ಯವನ್ನು ಕೇಳಿ, ಒಂದು ವಾಕ್ಯ, ಇವತ್ತು ನಾವು ವಾಕ್ಯ ಕೇಳಿದ್ದೀವಿ, ಅದು ಹಾಗೆ, ಅದು ಹೀಗೆ ಎಂಬುದಾಗಿ ಹೇಳ್ಬೋದು. ಆ ವಾಕ್ಯ ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಎಷ್ಟೊಂದು ಕಾರ್ಯ ಮಾಡಿದೆ, ಇದು ಪ್ರಾಮುಖ್ಯ. ಕಾರ್ಯ ಮಾಡಲಿಕ್ಕೆ ಎಷ್ಟು ನೀವು ಅವಕಾಶ ಕೊಟ್ಟಿದ್ದೀರಿ ದೇವರ ಆತ್ಮನಿಗೆ, ಇದು ಪ್ರಾಮುಖ್ಯ. ದೇವರ ಆತ್ಮನ ಸ್ವರವನ್ನು ಕೇಳಿ ದೇವರ ಆತ್ಮನಿಗೆ ಎಷ್ಟು ವಿಧೇಯರಾಗಿ ನೀವು ನಡೀತಾ ಇದ್ದೀರಿ, ಇದು ಮುಖ್ಯ. ನನ್ನೇಸುವನ್ನೇ ಅರಿಯುವುದೇ ನನ್ನ ಶ್ರೇಷ್ಠ ಆಶೆ, ನನ್ನ ಶ್ರೇಷ್ಠ ಆಶೆ, ನನ್ನ ಯೇಸುವನ್ನೇ ಹರಿಯುವುದೇ ನನ್ನ ಶ್ರೇಷ್ಠ ಆಶೆ, ನನ್ನ ಶ್ರೇಷ್ಠ ಆಶೆ. ಸ್ವಾನಿತಿ ಸ್ವಾರ್ಥ ಸಂಪತ್ತು ಬಿಟ್ಟು ದೇವರ ನೀತಿ ಹೊಂದಿ ಕ್ರಿಸ್ತನಲ್ಲಿರುವವನಾಗಿಯೇ ಕಾಣಬೇಕೆಂಬುವುದೇ ನನ್ನ ಶ್ರೇಷ್ಠ ಗುರಿಯೇ, ನನ್ನ ಶ್ರೇಷ್ಠ ಆಶೆ.
ನನ್ನೇಸುವನ್ನೇ ಅರಿಯುವುದೇ ನನ್ನ ಶ್ರೇಷ್ಠ ಆಶೆ, ನನ್ನ ಶ್ರೇಷ್ಠ ಆಶೆ. ಲೋಕದ ಭಾಗ್ಯ ವೈಭವವೆಲ್ಲ ನನಗೆ ಕಾಸವೇ, ಕ್ರಿಸ್ತನ ಜ್ಞಾನ ಸಾನ್ನಿಧ್ಯವೆಲ್ಲ ನಂಜೀವರಸವೇ. ಯೇಸುವೇ ಸರ್ವಸ್ವವು ನನ್ನ ಬಾಳ ಬಯಕೆಯು, ನನ್ನ ಯೇಸುವನ್ನೇ ಅರಿಯುವುದೇ ನನ್ನ ಶ್ರೇಷ್ಠ ಆಶೆಯೇ, ನನ್ನ ಶ್ರೇಷ್ಠ ಆಶೆಯೇ. ಕಣ್ಣನ್ನು ತೇರೆ ನನ್ಯೇಸುವೆ, ನಿನ್ ಶ್ರೇಷ್ಠತೆ ಕಾಣುವೆ, ನನ್ಮೇಲೆ ನಿನ್ನ ಪ್ರೀತಿಯ ನೀಟ್ಟು ನಿನ್ನ ದರ್ಶನ ನೀಡು, ನಿನ್ನನ್ನು ನೋಡುವುದೇ ನನ್ನ ಶ್ರೇಷ್ಠ ಆಶೆ, ನನ್ನ ಯೇಸುವನ್ನೇ ಅರಿಯುವುದೇ ನನ್ನ ಶ್ರೇಷ್ಠ ಆಶೆ, ನನ್ನ ಶ್ರೇಷ್ಠ ಆಶೆ, ನನ್ನ ಶ್ರೇಷ್ಠ ಆಶೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇವರಾದ ಕರ್ತನನ್ನು ನಾವು ಅರಿತುಕೊಳ್ಳುವುದು ನಿಜವಾಗಿ ಯಾವುದೇ ಒಂದು ಫುಡ್ ನಾವು ಟೇಸ್ಟ್ ನೋಡಿ ಇನ್ನೊಮ್ಮೆ ತಿನ್ನಬೇಕು ಎಂಬುದಾಗಿ ನಾವು ಯಾವಾಗ ಬಯಸ್ತೇವ, ಆ ಟೇಸ್ಟ್ ನಮ್ಮ ದೇಹದ ಒಂದೊಂದು ಭಾಗದಲ್ಲಿ ಆ ರುಚಿ ನಮ್ಮ ನೆನಪಿಗೆ ತರ್ತಾ ಇದೆಯಾ? ಅದೇ ರೀತಿಗೆ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಆ ಟೇಸ್ಟ್, ಆ ರುಚಿ ಇನ್ನು ಬೇಕು, ಇನ್ನು ಬೇಕು, ಇನ್ನು ಬೇಕು. ಇನ್ನು ನಾನು ದೇವರ ಆತ್ಮನಲ್ಲಿ ಇದ್ದುಕೊಂಡು ದೇವರ ಆತ್ಮನಲ್ಲಿ ನಾನು ನಡಿಬೇಕು, ದೇವರ ಆತ್ಮನ ಸ್ವರವನ್ನು ಕೇಳಬೇಕು, ದೇವರ ಆತ್ಮನ ಕಾರ್ಯ ನನ್ನ ಜೀವಿತದಲ್ಲಿ ನಡೆಯಲ್ಪಡಬೇಕೆಂಬುದಾಗಿ ನಿಮ್ಮನ್ನು ನೀವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವುದಾದರೆ ಈ ದಿನ ಈ ಕ್ಷಣ ಪ್ರಿಯರೇ ಅದು ನಿಮ್ಮದಾಗಿದೆ. ಆದುದರಿಂದ ಈ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧರಾಗಿರುವಂಥ ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಆ ಪರಲೋಕದ ಮಹಿಮೆಯುಳ್ಳ ದೇವರ ಜೀವವುಳ್ಳ ವಾಕ್ಯ ವಿಮೋಚನಾ ಕಾಂಡ 33ನೇ ಸಂಧಿ 11ನೇ ವಚನವನ್ನು ನಾವು ಧ್ಯಾನ ಮಾಡುವ. ವಿಮೋಚನಾ ಕಾಂಡ 33ನೇ ಸಂಧಿ 11ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲಿ ಇದ್ದನು. ಅದರ ಬಳಿಯಿಂದ ಹೋಗಲೇ ಇಲ್ಲ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸತ್ಯವಾಗಿದೆ. ಇಂದಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಇಲ್ಲಿ ಮೋಶೆ, ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ದೇವರಾದ ಕರ್ತನು ಸ್ಪಷ್ಟವಾಗಿ ತಿಳಿಯಪಡಿಸ್ತಿದ್ದಾನೆ. ಸ್ಪಷ್ಟವಾಗಿ ನಿಮ್ಮದ ಹೃದಯಕ್ಕೆ ನಾಟುವಂತ ರೀತಿಯಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ.
ಇಲ್ಲಿ ಒಬ್ಬ ಸ್ನೇಹಿತನೊಂದಿಗೆ ಯಾವ ರೀತಿಯಾಗಿ ಅಂದರೆ ಅನೇಕ ಜನರಿಗೆ ನಿಜವಾಗಿ ಕ್ಲೋಸ್ ಫ್ರೆಂಡ್ ಎಂಬುದಾಗಿ ಹೇಳ್ತೀವಿ ನಾವು. ಅಂದರೆ ಯಾವುದು ಕೂಡ ಅವರೊಂದಿಗೆ ನಾವು ಶೇರ್ ಮಾಡಿಕೊಳ್ಳುವುದರಲ್ಲಿ ನಾವು ಬೇಸರಗೊಳ್ಳುವುದು. ಅನೇಕ ಸಂಗತಿಗಳನ್ನು ಎಷ್ಟೋ ಜನರು ತಂದೆ ತಾಯಿಗಳಲ್ಲಿ ಹೇಳಿಕೊಳ್ಳದೆ ಇರುವುದನ್ನು, ಮಕ್ಕಳಲ್ಲಿ ಹೇಳಿಕೊಳ್ಳುವುದನ್ನು, ತಂಗಿ ಅಕ್ಕನಲ್ಲಿ ಹೇಳದೇ ಇರುವಂಥದ್ದು, ಅಣ್ಣನು ತಮ್ಮನಲ್ಲಿ ಹೇಳಿಕೊಳ್ಳದೆ ಇರುವಂಥದ್ದನ್ನು, ಅಣ್ಣನು ಅಕ್ಕನ ಹತ್ರ ಹೇಳಿಕೊಳ್ಳದೆ ಇರುವಂಥದ್ದು, ತಮ್ಮನು ತಂಗಿಯೊಡನೆ ಹೇಳಿಕೊಳ್ಳದೆ ಈಗ ಅನೇಕ ಸಂಗತಿಗಳಿದೆ. ಆದರೆ ಒಂದು ಆಪ್ತ ಮಿತ್ರರ ಅಂದರೆ ಅಷ್ಟು ಕನೆಕ್ಟಿಂಗ್, ಆ ಬಾಂಡಿಂಗ್ ಇರುವಂಥ ಅನೇಕ ಫ್ರೆಂಡ್ಸ್ಗಳು ಕೆಲವರಿಗೆ ಇದ್ದಾರೆ, ಇಲ್ಲ ಹೇಳಿ ಅಲ್ಲ ಇದ್ದಾರೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಅದು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇಲ್ಲಿ ಮೋಶೆ ದೇವರ ಆತ್ಮನೊಂದಿಗೆ ಕನೆಕ್ಟ್ ಆಗ್ತಿದ್ದ. ಇಲ್ಲಿ ದೇವರ ಆತ್ಮನು ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಿದ್ದಂತೆ. ಪ್ರಿಯ ದೇವ ಜನರ, ಇಂದಿನ ದಿನದಲ್ಲಿ ದೇವರ ವಾಕ್ಯಕ್ಕೆ ಎಷ್ಟು ಪ್ರಯಾರಿಟಿ ಕೊಡ್ತಾ ಇದ್ದೀವಿ ಎಂಬುದಾಗಿ ಇವತ್ತು ನಮ್ಮ ಜೀವಿತವನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇಲ್ಲಿ ಮೋಶೆಯೊಂದಿಗೆ ಮಾತನಾಡಿದ ದೇವರು ಇಂದಿನ ದಿನದಲ್ಲಿ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವುದಿಲ್ವಾ? ಇಲ್ಲಿ ಮೋಶೆ ವಿಷಯದಲ್ಲಿ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನೆಂಬುದಾಗಿ ಇಲ್ಲಿ ದೇವರಾದ ಕರ್ತನು ಸ್ಪಷ್ಟವಾಗಿ ತಿಳಿಯಪಡಿಸ್ತಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ದೇವರಾದ ಕರ್ತನಿಗೆ ಎಲ್ಲದರಲ್ಲಿ ಪ್ರತಿಯೊಂದೊಂದು ವಿಷಯದಲ್ಲಿ ಮೋಶೆ ದೇವರ ಆತ್ಮನೊಂದಿಗೆ ಮಾತನಾಡ್ತಿದ್ದ. ಏನೇ ಪ್ರಾಬ್ಲಮ್ಸ್ಗಳು ಬರಲಿ, ಯಾಕಂದ್ರೆ 20 ಲಕ್ಷಕ್ಕಿಂತಲೂ ಅತ್ಯಧಿಕವಾದಂಥ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಒಬ್ಬ ನಾಯಕನಾಗಿ ದೇವರಾದ ಕರ್ತನು ಮೋಶೆಯನ್ನು ನೇಮಿಸಿ, ಯಾಕಂದ್ರೆ ಮೋಶೆ ಯಾರೆಂಬುದಾಗಿ ತಾಯಿಯ ಗರ್ಭದಲ್ಲಿ ದೇವರಾದ ಕರ್ತನು ಆಲ್ರೆಡಿ ಆರಿಸಿಕೊಂಡಿದ್ದ. ಪ್ರಿಯ ದೇವಜನರೇ, ಅವನು 40 ವರ್ಷದವನಾಗಿರುವಂಥ ವೇಳೆಯಲ್ಲಿ ಅವನನ್ನು ದೇವರಾದ ಕರ್ತನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ತರಲಿಕ್ಕೆ ನೇಮಕ ಮಾಡಿದ. 40 ವರ್ಷ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ದೇವರಾದ ಕರ್ತನು ಮೋಶೆ ದೇವರಾದ ಕರ್ತನಿಗೆ ಆ ಡೇರೆ ಒಳಗೆ ಹೋಗುವಂಥ ವೇಳೆಯಲ್ಲಿ ದೇವರ ಮಹಿಮೆ ಅವನಲ್ಲಿ ಇಳಿದು ಬರ್ತಿತ್ತು. ದೇವರ ಮಹಿಮೆ ಅವನನ್ನು ಕವರ್ ಮಾಡ್ತಿತ್ತು. ಪರಲೋಕದ ಮಹಿಮೆ, ದೇವರ ಆತ್ಮನು ಅವನನ್ನು ಕವರ್ ಮಾಡ್ತಿದ್ದ. ದೇವರ ಆತ್ಮನು ಮೋಶೆಯೊಂದಿಗಿದ್ದ, ಮುಖಾಮುಖಿಯಾಗಿ ಅದರಲ್ಲಿ. ಅಂದರೆ ದೇವರ ಪ್ರಸನ್ನತೆ ಅವನೊಂದಿಗೆ, ಆ ದೇವರ ಪ್ರಸನ್ನತೆ ಅವನೊಂದಿಗೆ ಇರುವುದನ್ನು ಅವನಿಗೆ ಗ್ರಹಿಸಿಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಆ ಡೇರಿಂದ ಹೊರಗೆ ಬರುವಾಗ ಇಸ್ರಾಯೇಲರು ಅವನ ಮಹಿಮೆಯನ್ನು ನೋಡಿ, ಅವನ ಚೇಂಜಸ್ ಅನ್ನು ನೋಡಿ ಭಯ ಪಡ್ತಿದ್ರು. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ದೇವರ ಆತ್ಮನು ನಿಮ್ಮೊಂದಿಗೆ ಇರುವುದನ್ನು ಲೋಕ ನಿಮ್ಮನ್ನು ನೋಡ್ತಾ ಇದೆ. ನಿಮಗೆ ಅದು ಗೊತ್ತಿಲ್ಲದೆ ಇರ್ಬೋದು. ನೀವು ದೇವರ ಆತ್ಮನೊಂದಿಗೆ ಇರುವಂಥ ವೇಳೆಯಲ್ಲಿ, ದೇವರ ಆತ್ಮನಿಗೆ ವಿಧೇಯರಾಗಿ ನೀವು ನಡೆಯುತ್ತಿರುವಂಥ ವೇಳೆಯಲ್ಲಿ, ದೇವರ ಆತ್ಮನ ಸ್ವರವನ್ನು ನೀವು ಕೇಳುವಂಥ ವೇಳೆಯಲ್ಲಿ, ದೇವರ ಆತ್ಮನಿಗೆ ನೀವು ಕೊಡುವಂಥ ಅವಕಾಶದಲ್ಲಿ ದೇವರ ಆತ್ಮನು ತನ್ನ ಮಹಿಮೆಯನ್ನು ನಿಮ್ಮಲ್ಲಿ ತುಂಬಿಸಿಕೊಂಡು ನೀವು ಲೋಕದಲ್ಲಿ ನೀವು ಮುಂದೆ ಹೋಗುವಂಥ ವೇಳೆಯಲ್ಲಿ ನಿಮ್ಮಲ್ಲಿ ದೇವರಾದ ಕರ್ತನು, ದೇವರ ಮಹಿಮೆ ನಿಮ್ಮಲ್ಲಿರುವುದನ್ನು ನೀವು ತಿಳಿಯದೆ ಇದ್ರೂ ಕೂಡ ಲೋಕ ನಿಮ್ಮನ್ನು ನೋಡ್ತಾ ಇದೆ. ಲೋಕ ನಿಮ್ಮಲ್ಲಿ ದೇವರ ಆತ್ಮನು ನಿಮ್ಮಲ್ಲಿ ಇರುವುದನ್ನು ಲೋಕ ಗ್ರಹಿಸಿಕೊಳ್ತಾ ಇದೆ. ಇದು ಪ್ರಾಮುಖ್ಯ. ಇವತ್ತು ಮೋಶೆಯೊಂದಿಗೆ ದೇವರು ಹೃದಯ ಬಿಚ್ಚಿ ಮಾತನಾಡ್ತಿದ್ದ. ಪ್ರಿಯರೇ, ಮುಖಾಮುಖಿಯಂತೆ ಇದೊಂದು ಸಂತೋಷಕರವಾದ. ಇವತ್ತು ನಿಮಗೂ ಕೂಡ ಆಗ್ತಾ ಇಲ್ವಾ? ನನ್ನೊಂದಿಗೂ ಕೂಡ ದೇವರು ಮಾತನಾಡಬೇಕು, ನಾನು ಕೂಡ ದೇವರ ಆತ್ಮನೊಂದಿಗೆ ಮಾತನಾಡಬೇಕು, ದೇವರ ಸ್ವರವನ್ನು ನಾನು ಕೇಳಬೇಕು, ದೇವರ ಚಿತ್ತವನ್ನು ನಾನು ಕೇಳಬೇಕು, ದೇವರ ಆತ್ಮನೊಂದಿಗೆ ನಾನು ಮುಂದೆ ಹೋಗಬೇಕು, ದೇವರ ಆತ್ಮನಲ್ಲಿ ನಾನು ನೆಲೆಗೊಂಡಿರಬೇಕೆಂಬುದಾಗಿ. ಪ್ರಿಯ ದೇವಜನರೇ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಈಗ ನಿಮಗೆ ಅಂದುಕೊಳ್ತಿದ್ದೀರಾ ಇಲ್ಲೋ ಎಂಬುದಾಗಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಲೋಕದ ಯಾವ ಸಂಗತಿಗಳನ್ನು ನೋಡ್ಲಿಕ್ಕೆ ಹೋಗಬೇಡಿ ಪ್ರಿಯರೇ. ಲೋಕದ ಈ ಎಲ್ಲ ಸಂಗತಿಗಳನ್ನು ನೀವು ನೋಡುವುದಾದರೆ ದೇವರ ಆತ್ಮನೊಂದಿಗೆ ಮಾತನಾಡಲಿಕ್ಕೆ ಆಗಲ್ಲ.
ದೇವರ ಆತ್ಮನಲ್ಲಿ ಅಂದರೆ ಆ ಗುಡಾರಕ್ಕೆ, ದೇವರ ಪ್ರಸನ್ನತೆ ಇರುವಂಥ ಆ ಮಹಿಮೆ ಇರುವಂಥ ಆ ಸ್ಥಳಕ್ಕೆ ಮೋಶೆ ಬರುವಾಗ ಯಾವ ಲೋಕದ ಸಂಗತಿಗಳನ್ನು ಹೊತ್ತುಕೊಂಡು ಬರ್ತಾ ಇರಲಿಲ್ಲ. ದೇವರ ಆತ್ಮನೊಂದಿಗೆ ಅನ್ಯೂನ್ಯತೆ, ದೇವರ ಆತ್ಮನೊಂದಿಗೆ ಕನೆಕ್ಟ್ ಆಗಲಿಕ್ಕೆ ಬರ್ತಿದ್ದ. ಪ್ರಿಯ ದೇವಜನರೇ, ಇವತ್ತು ನನ್ನೊಂದಿಗೂ ನಿಮ್ಮೊಂದಿಗೂ ಕೂಡ ದೇವರ ಆತ್ಮನು ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ನೀವು ಇಷ್ಟವುಳ್ಳವರಾಗಿದ್ದೀರಾ? ಪ್ರಿಯ ದೇವಜನರೇ, ಇವತ್ತು ದೇವರಾದ ಕರ್ತನು ಮೋಶೆಯನ್ನು ಪ್ರೀತಿ ಮಾಡಿದ ದೇವರು, ಮೋಶೆಯೊಂದಿಗಿದ್ದಂಥ ದೇವರು ನಿಮ್ಮೊಂದಿಗೂ ಕೂಡ ಇಲ್ವಾ? 100% ನಿಮ್ಮೊಂದಿಗೂ ಕೂಡ ಇದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ನಿಮ್ಮನ್ನು ನೀವು ನೋಡಿಕೊಂಡು ಇನ್ನೊಬ್ಬರಿಗೆ ನೀವು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಬ್ಬರಿಗೆ ನೀವು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ದೇವರಾತ್ಮನಿಗೆ ಕಂಪೇರ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ದೇವರಾತ್ಮನಿಗೆ ಕಂಪೇರ್ ಮಾಡಿದರೆ ದೇವರಾತ್ಮನ ಕನೆಕ್ಟ್ ಆಗ್ತದೆ, ದೇವರಾತ್ಮನ ಕಾರ್ಯಗಳು ನಡೆಸಲ್ಪಡ್ತದೆ. ದೇವರಾದ ಕರ್ತನು ನಿಮ್ಮ ಮೂಲಕ ಏನು ಮಾತನಾಡಲಿಕ್ಕಿದ್ದಾನೋ, ನಿಮ್ಮಲ್ಲಿ ಯಾವುದೇ ಆಲೋಚನೆ ಇರ್ಬೋದು, ನಿಮ್ಮಲ್ಲಿ ಯಾವುದೇ ಸಂಗತಿಗಳಿರ್ಬೋದು, ದೇವರಾತ್ಮನೊಂದಿಗೆ ಶೇರ್ ಮಾಡಿ. ಅದನ್ನು ನೀವು ದೇವರಾತ್ಮನಿಗೆ ಪ್ರತಿ ಒಂದೊಂದನ್ನು ದೇವರಾತ್ಮನೊಂದಿಗೆ ನೀವು ಶೇರ್ ಮಾಡುವಾಗ ದೇವರಾತ್ಮನು ನಿಮ್ಮೊಂದಿಗೆ ಶೇರ್ ಮಾಡ್ತಾನೆ. ತನ್ನ ಆಲೋಚನೆಯನ್ನು ನಿಮಗೆ ಹೇಳಿಕೊಡ್ತಾನೆ. ಇದು ಮೋಶೆಗೆ ದೇವರ ಆಲೋಚನೆ ಬೇಕಿತ್ತು, ದೇವರ ಸಾನ್ನಿಧ್ಯ ಬೇಕಿತ್ತು, ದೇವರಾದ ಕರ್ತನೊಂದಿಗೆ ಮಾತನಾಡಲೇಬೇಕಿತ್ತು. ಯಾಕಂದ್ರೆ 20 ಲಕ್ಷಕ್ಕಿಂತಲೂ ಅತ್ಯಧಿಕವಾದ ಜನರು ಇದ್ದರು ಪ್ರಿಯರೇ, ಇಸ್ರಾಯೇಲಿಯರು. ಅವರನ್ನು ನಡೆಸುವಂಥದ್ದು ಅಷ್ಟು ಸುಲಭ ಅಲ್ಲ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಬೆಟ್ಟಗಳು, ಪ್ರಾಬ್ಲಮ್ಸಿನ ಬೆಟ್ಟಗಳು ನಿಮ್ಮ ಮುಂದೆ ಇರ್ಬೋದು. ಅಯ್ಯೋ ದೇವರು, ಇದು ಹೇಗೆ ಸಾಧ್ಯ? ಈ ಬೆಟ್ಟ ನನ್ನನ್ನು ಬಿಟ್ಟು ಹೋಗ್ಬೇಕು, ಹೇಗೆ ಸಾಧ್ಯ? ದೇವರಾತ್ಮ ಕರ್ತನಿಗೆ ನೀವು ಅವಕಾಶ ಕೊಡುವುದಾದರೆ, ಪರಿಪೂರ್ಣವಾಗಿ ದೇವರಾತ್ಮನೊಂದಿಗೆ ನೀವು ಒಂದು ಕ್ಷಣ ನೀವು ಕನೆಕ್ಟ್ ಆಗುವುದಾದರೆ, ದೇವರ ಆ ಮಹಿಮೆಯ ಅನುಭವದ ಆ ರುಚಿಯನ್ನು ನೀವು ನೋಡ್ತೀರಾ. ಇನ್ನೊಬ್ಬರಿಗೆ ಕಂಪೇರ್ ಮಾಡಿ, ಇನ್ನೊಬ್ಬರ ವಿಷಯದಲ್ಲಿ ದೂರುವಂಥದ್ದಾಗಲಿ, ಇನ್ನೊಬ್ಬರ ವಿಷಯದಲ್ಲಿ ಕೇಡನ್ನು ಆಲೋಚಿಸುವಂಥದ್ದಾಗಲಿ, ಕೇಡನ್ನು ಮಾತನಾಡುವಂಥದ್ದನ್ನು ಬಿಟ್ಟು ಬಿಡಿ. ನಿಮಗೆ ಕೇಡನ್ನು ಯಾರು ಮಾಡಲಿಕ್ಕೆ ಬಯಸ್ತಾರ ಅವರ ಮುಂದೆ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾ. ಯಾಕಂದರೆ ನೀವು ದೇವರ ಮುಂದೆ ನೀತಿವಂತರಾಗಿ ಕಾಣಲ್ಪಡುವುದಾದರೆ, ನೀತಿವಂತನಿಗೆ ಯಾವ ಕೆಟ್ಟ ಸುದ್ದಿಯ ಭಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಏನಂತದೋ ಆ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಪ್ರಿಯ ದೇವಜನರೇ, ಈ ವಾಕ್ಯದ ವಿಷಯದಲ್ಲಿ ನನ್ನ ಜೀವಿತದಲ್ಲಿ, ಯಾಕಂದರೆ ಕಳೆದ ದಿನದಲ್ಲಿ ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನನ್ನ ಸ್ಥಿತಿಗತಿ, ನನ್ನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಸರಿಯಾಗಿ ಮಾತನಾಡಲಿಕ್ಕೆ ಆಗ್ತಿರಲಿಲ್ಲ, ಸ್ವರ ಬರ್ತಿರಲಿಲ್ಲ, ಕೆಮ್ಮಿದ್ರೆ ರಕ್ತವೇ ಬರ್ತಿತ್ತು. ಅನೇಕ ಜನರು ಹೇಳಿದರು, ನೀವು ಆ ಮೆಡಿಸಿನ್ ಮಾಡಿ, ಈ ಮೆಡಿಸಿನ್ ಮಾಡಿ, ಅದು ತಕ್ಕೊಳ್ಳಿ, ಇದು ತಕ್ಕೊಳ್ಳಿ ಎಂಬುದಾಗಿ. ಕೆಲವೊಂದು ಆವರ್ತಿ ನಾವು ಕೂಡ ಲೋಕದ ಜನರ ಮಾತನ್ನು, ಸ್ವರವನ್ನು ಕೇಳಿ ನಾವು ಕೂಡ ತಪ್ಪಿ ಹೋಗ್ತೀವಿ. ನಾನು ಕೂಡ ತಕ್ಕೊಂಡೆ ಇಲ್ಲ ಎಂಬುದಾಗಿ ನಾನು ಹೇಳುವುದಿಲ್ಲ. ಆದರೆ ಆ ಟ್ಯಾಬ್ಲೆಟ್ ನನ್ನ ಜೀವಿತದಲ್ಲಿ, ಆ ಮದ್ದು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿಲ್ಲ. ಗೊತ್ತಾಯಿತು, ಇನ್ನು ನನ್ನ ದೇವರಾದ ಕರ್ತನ ಮಾತನ್ನು ಮಾತ್ರ ನಾನು ತಗೊಳ್ಬೇಕೆಂಬುದಾಗಿ. ಯಾವಾಗ ದೇವರ ವಾಕ್ಯವನ್ನೇ ನಾನು ಹಿಡ್ಕೊಂಡೆನೋ, ದೇವರ ಆತ್ಮನೊಂದಿಗೆ ನಾನು ನೆಲೆಗೊಂಡೆನು, ಒಂದು ಕ್ಷಣದಲ್ಲಿ ಅದು ನನ್ನನ್ನು ಬಿಟ್ಟು ಹೋಯಿತು. ನಾನು ದೇವರ ಆತ್ಮನಲ್ಲಿ ಕೇಳಿದವನೇ, ಸ್ವಾಮಿ ನನ್ನ ಸ್ವರ ನೀನಾಗಿದ್ದೀಯ. ಆ ಸ್ವರ ಲೋಕದ ಜನರು ನೋಡಬೇಕೆಂಬುದಾಗಿ ಇಂದಿನ ದಿನದಲ್ಲಿ ದೇವರಾದ ಕರ್ತನು ಫ್ರೀಯಾಗಿ ಮಾಡಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ದೇವರು ನಿಮ್ಮ ನಂಬಿಗಸ್ತಿಕೆಯನ್ನು ನೋಡ್ತಿದ್ದಾನೆ. ದೇವರ ಆತ್ಮನೊಂದಿಗೆ ನಿಮ್ಮ ಕನೆಕ್ಟಿಂಗ್ ಅನ್ನು ನೋಡ್ತಿದ್ದಾನೆ. ದೇವರ ಆತ್ಮನಿಗೆ ನೀವು ಕೊಡುವಂಥ ಅವಕಾಶ ಇವತ್ತು ಯಾವುದೇ ಲೋಕದ ರೀತಿಯಲ್ಲಿ, ಲೋಕದ ಜನರ ಮಧ್ಯದಲ್ಲಿ ಏನಾದರೂ ಕೂಡ ಲೋಕದ
ಆ ಜನರ ಮಾತು, ಲೋಕದ ಸಂಗತಿಗಳನ್ನು ತಕೊಂಡು ಅದನ್ನು ಕನೆಕ್ಟ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಅದು ಜಯವನ್ನು ನೀವು ಕಾಣ್ತಾ ಇಲ್ಲ. ಯಾವಾಗ ದೇವರ ಚಿತ್ತವನ್ನು ಕೇಳದೆ ಲೋಕದ ರೀತಿಯಲ್ಲಿ ನೀವು ಮುಂದೆ ಹೋಗ್ತೀರಾ, ದೇವರ ಕಾರ್ಯ ನೋಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ನೀವು ದೇವರ ಮಕ್ಕಳು. ನಿಮಗೆ ಆತನು ತಂದೆಯಾಗಿದ್ದಾನೆ, ಆತನೇ ನಿಮಗೆ ತಾಯಿಯಾಗಿದ್ದಾನೆ, ಆತನೇ ನಿಮಗೆ ಸ್ನೇಹಿತನಾಗಿದ್ದಾನೆ ಪ್ರಿಯರೇ. ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಎನಿ ಟೈಮ್ ಆತನು ರೆಡಿ ಇದ್ದಾನೆ. ಆದರೆ ನೀವು ರೆಡಿ ಇದ್ದೀರಾ? ಆತನಿಗೆ ಅವಕಾಶ ಕೊಡಲಿಕ್ಕೆ ನೀವು ರೆಡಿ ಇದ್ದೀರಾ? ಆತನೊಂದಿಗೆ ಸಮಯ ಕಳೀಲಿಕ್ಕೆ ನೀವು ರೆಡಿ ಆಗಿದ್ದೀರಾ? ಪ್ರಿಯ ದೇವ ಜನರೇ, ನಮ್ಮ ದೇವರು ಪ್ರಾರಂಭದಲ್ಲಿ ಅಂತ್ಯವನ್ನು ಕಂಡಂತ ದೇವರು ಪ್ರಿಯರೇ. ಇಲ್ಲಿ ನೂನನ ಮಗನಾದ ಯೆಹೋಶುವನು ಕೂಡ ಆ ಡೇರೆಯಿಂದ ಹೊರಗೆ ಹೋಗ್ತಿರ್ಲಿಲ್ಲ ಅಂತೆ, ಯವನಸ್ಥನ. ಹಲ್ಲೆಲೂಯಾ. ಯಾಕಂದ್ರೆ ಅವನಿಗೆ ಆ ಪ್ರಸನ್ನತೆ ಬೇಕಿತ್ತು, ಆ ಮಹಿಮೆ ಅವನಿಗೂ ಕೂಡ ಬೇಕಿತ್ತು. ಅದಕ್ಕೋಸ್ಕರ ದೇವರ ಸಾನ್ನಿಧ್ಯದಲ್ಲಿ ಮೋಶೆ ಆ ಡೇರೆ ಒಳಗೆ ಹೋಗುವಾಗ ನೂನನು ಯೆಹೋಶುವನು ಕೂಡ ಆ ಯವನಸ್ಥನು ಕೂಡ ಅಲ್ಲಿ ಯಥಾರ್ಥ ಮನಸ್ಸಿನಿಂದ ಬರ್ತಿದ್ದ ಪ್ರಿಯರೇ. ದೇವರಿಗೆ ಬೇಕು ಯಥಾರ್ಥವಾದ ಹೃದಯ. ಈ ಯಥಾರ್ಥವಾದ ಹೃದಯ ನಿಮ್ಮಲ್ಲಿ ಇರುವುದಾದರೆ, ದೇವರ ಸೇವಕರು ಹೇಳಿದಂಥ ಮಾತನ್ನು ನೀವು ಕೇಳುವುದಾದರೆ, ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ಆ ಮಹಿಮೆ, ದೇವರ ಸೇವಕರಲ್ಲಿ ಇದ್ದಂಥ ಮಹಿಮೆ ನಿಮ್ಮಲ್ಲಿ ಕೂಡ ಬರ್ತದೆ ಪ್ರಿಯರೇ. ಸಿಸ್ಟರ್ ಶೈಲಾ, ದೇವರಾದ ಕರ್ತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಆ ಮಹಿಮೆ ನಿನ್ನಲ್ಲಿ ಇದೆ. ಆ ಮಹಿಮೆಯನ್ನು ಕಳ್ಕೊಳ್ಬೇಡ. ನಿನ್ನೊಂದಿಗೆ ನಾನು ಮುಖಾಮುಖಿಯಾಗಿ ಮಾತನಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ನೀನು ರೆಡಿ ಇದೆಯಾ? ಅನೇಕ ಸಂಗತಿಗಳನ್ನು, ಅನೇಕ ಕುಟುಂಬದ ಜೀವಿತದ ಪರಿಸ್ಥಿತಿಗಳನ್ನು, ಸ್ಥಿತಿಗತಿಗಳನ್ನು ನಿನ್ನೊಂದಿಗೆ ನಾನು ಶೇರ್ ಮಾಡಲಿಕ್ಕಿದ್ದೀನಿ. ಯಾವ ಮನುಷ್ಯನ ಹೊರಗಿನ ತೋರಿಕೆಯನ್ನು ನೀನು ನೋಡಬೇಡ. ಒಬ್ಬೊಬ್ಬರ ಸಂಗತಿಗಳನ್ನು ನಾನು ನಿನಗೆ ತಿಳಿಯಪಡಿಸಲಿಕ್ಕಿದ್ದೇನೆ. ನನಗೆ ನೀನು ನಂಬಿಗಸ್ತಳಾಗಿರು ಎಂಬುದಾಗಿ. ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ. ತಾಯಿಯ ಗರ್ಭದಲ್ಲಿ ನಾನು ನಿನ್ನನ್ನು ಸಪ್ರೇಟ್ ಮಾಡಿದ್ದೀನಿ. ನಿನ್ನನ್ನು ಆಲ್ರೆಡಿ ನಾನು ಪ್ರತಿಷ್ಠೆ ಪಡಿಸಿ ಆಗಿದೆ ಮಗಳೇ. ನಿನಗೆ ಕೊಟ್ಟಿರುವಂಥ ಆಯುಷ್ಕಾಲವನ್ನು ನನ್ನೊಂದಿಗೆ ನೀನು ಕಳಿ. ನಾನು ನಿನಗೆ ದೀರ್ಘಾಯುಷ್ಯನ್ನು ಕೊಟ್ಟಿದ್ದೀನಿ. ಯಾವ ದೇಹದ ಬಲಹೀನತೆ ನಿನ್ನನ್ನು ಇನ್ನು ಮುಂದೆ ಟಚ್ ಮಾಡಲ್ಲ. ಎಲ್ಲವೂ ಸ್ಟಾಪ್ ಆಗ್ತದೆ. ಮೋಶೆ ನನಗೆ ನಂಬಿಗಸ್ತಕನಾಗಿದ್ದನು, ನೀನು ಕೂಡ ನನಗೆ ನಂಬಿಗಸ್ತಕನಾಗಿರುವುದಾಗಿ. ಪ್ರಿಯ ದೇವಜನರೇ, ಇವತ್ತು ನಾವು ದೇವರ ಆತ್ಮನು ನನ್ನೊಂದಿಗೆ ಮಾತನಾಡಬೇಕು. ನಿಮ್ಮ ಜೀವಿತದಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳಿರ್ಬೋದು, ಯಾವುದೇ ನಿಮ್ಮ ಜೀವಿತದಲ್ಲಿ ಆಲೋಚನೆಗಳಿರ್ಬೋದು, ಯಾವುದೇ ನಿಮ್ಮ ಜೀವಿತದಲ್ಲಿ ನೀವು ಸಕ್ಸಸ್ಫುಲ್ ಆಗಲಿಲ್ಲ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ. ನಾನು ಅಂಥ ಪ್ರಯತ್ನ ಮಾಡಿದೆ, ಇಂಥ ಪ್ರಯತ್ನ ಮಾಡಿದೆ, ನಾನು ಅವರಲ್ಲಿ ಹೋದೆ, ನಾನು ಇವರಲ್ಲಿ ಹೋದೆ, ಯಾವುದು ಕೂಡ ನನ್ನ ಜೀವಿತದಲ್ಲಿ ಸಕ್ಸಸ್ ಆಗಲಿಲ್ಲ ಎಂಬುದಾಗಿ. ಯಾಕಂದರೆ ಲೋಕದ ಸ್ವರ, ಲೋಕದ ಆಲೋಚನೆ ನಿಮ್ಮ ಜೀವಿತದಲ್ಲಿ ಅದು ಸಕ್ಸಸ್ ಕೊಡೋದಿಲ್ಲ. ದೇವರ ಆಲೋಚನೆ, ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಸಕ್ಸಸ್ಫುಲ್ ಆಗಿರ್ತದೆ. ಅದನ್ನು ಸಕ್ಸಸ್ ಆಗಿ ನಡೆಸ್ತದೆ ಪ್ರಿಯರೇ. ಯಾಕಂದ್ರೆ ಆ ಮಹಿಮೆಯನ್ನು ನಾವು ಧರಿಸಿಕೊಳ್ಬೇಕು. ದೇವರ ಆತ್ಮನ ಮಹಿಮೆಯನ್ನು ನಾವು ಧರಿಸಿಕೊಂಡವರಾಗಿ, ದೇವರ ಆತ್ಮನೊಂದಿಗೆ ನಾವು ನಡೆಯುವಂಥವರಾಗಿರ್ಬೇಕು. ಯಾಕಂದ್ರೆ ದೇವರಾದ ಕರ್ತನು ಒಬ್ಬರ ಹೆಸರು ಹಿಡಿದು ಕರೆಯುತ್ತಿದ್ದಾನೆಂಬುದಾಗಿ ಹೇಳುವುದಾದರೆ, ದೇವರು ಅವರ ಜೀವಿತದಲ್ಲಿ ಒಂದು ಉನ್ನತವಾದ ಆಲೋಚನೆ ಉಳ್ಳವನಾಗಿದ್ದಾನೆ. ಉನ್ನತವಾದ ಕಾರ್ಯವನ್ನು ನಡೆಸಲಿಕ್ಕಿದ್ದಾನೆ. ಉನ್ನತವಾದ ಒಂದು ನಾಯಕತ್ವವನ್ನು ಆತನು ಕೊಟ್ಟಿರುವವನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನೊಂದಿಗೆ, ಯಾಕಂದ್ರೆ ಮೋಶೆ ಯಾವ ರೀತಿಗೆ ಅವನ ಹೃದಯ ದೇವರ ಆತ್ಮನೊಂದಿಗೆ ಕನೆಕ್ಟ್ ಆಗ್ತಿತ್ತು, ದೇವರ ಆತ್ಮನು ಅವನೊಂದಿಗೆ ಇದ್ದುಕೊಂಡು ಹೃದಯ ಬಿಚ್ಚಿ ಮಾತನಾಡ್ತಿದ್ದನು, ಅದೇ ರೀತಿಯಾಗಿ
ನಿಮ್ಮ ಜೀವಿತದಲ್ಲಿ ಕೂಡ ಹೃದಯ ಬಿಚ್ಚಿ ಆತನು ಮಾತನಾಡುವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಆದರೆ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಸ್ಪಷ್ಟವಾಗಿ ಕೆಲವು ಕುಟುಂಬವನ್ನು ತೋರಿಸ್ತಿದ್ದಾನೆ. ಆದರೆ ನಾನು ಅವರನ್ನು ಹೆಸರಿಡಿದು ನಾನು ಹೇಳುವುದಿಲ್ಲ. ಲೋಕದ ಸಂಗತಿಗಳೇ, ಲೋಕದ ಮಾತುಗಳೇ ನಿಮ್ಮ ಜೀವಿತದಲ್ಲಿ ನಿಮಗೆ ಅದು ಅಡ್ಡ ಗೋಡೆಯಾಗಿದೆ. ದೇವರ ಆಶೀರ್ವಾದಕ್ಕೆ ಅದು ತಡೆಗಳಾಗಿದೆ. ಅನೇಕರು ನಿಮಗೆ ವಿರೋಧವಾಗಿ ಯಾಕೆ ಹೋಗ್ತಿದ್ದಾರೆ? ಇವತ್ತಿನ ದಿನದಲ್ಲಿ ಆ ಲೋಕದ ಕಾರ್ಯಗಳನ್ನು, ಲೋಕ ಸಂಬಂಧಪಟ್ಟಂತ ಜನರನ್ನು ನೋಡಿ ನೀವು ಭಯ ಪಡ್ತಿದ್ದೀರಾ. ಲೋಕದ ಜನರಿಗೆ ಭಯ ಪಡಬೇಡಿ, ದೇವರ ಆತ್ಮನಿಗೆ ನೀವು ಭಯಪಡಿ. ಪ್ರಿಯ ದೇವ ಜನರೇ, ಒಂದು ಕ್ಷಣದಲ್ಲಿ ಆ ಭಯ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗ್ತದೆ. ದೇವರ ಆತ್ಮನೊಂದಿಗೆ ಕನೆಕ್ಟ್ ಆಗಿ ಅನೇಕ ಕುಟುಂಬದ ವಿಚಾರದಲ್ಲಿ ದೇವರಾದ ಕರ್ತನು ತೋರಿಸ್ತಿದ್ದಾನೆ. ನಾನು ನೋಡ್ತಾ ಇದ್ದೀನಿ. ನಿಮ್ಮ ಒಂದೊಂದು ನಡಾವಳಿಕೆಯನ್ನು ದೇವರು ತೋರಿಸ್ತಿದ್ದಾನೆ. ನೀವು ಯಾವುದರ ಮೇಲೆ ಡಿಪೆಂಡ್ ಆಗಿದ್ದೀರಾ, ನೀವು ಏನನ್ನು ಮಾತನಾಡಿಕೊಳ್ತಿದ್ದೀರಾ ಎಂಬುದಾಗಿ ಕೂಡ ದೇವರು ತೋರಿಸಿಕೊಡ್ತಿದ್ದಾನೆ. ಎಚ್ಚರಿಕೆ ಉಳ್ಳವರಾಗಿರಿ ಪ್ರಿಯರೇ. ಯಾಕಂದ್ರೆ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಇದ್ದುಕೊಂಡು ನಿಮ್ಮನ್ನು ವೈಯಕ್ತಿಕವಾಗಿ, ಕುಟುಂಬವಾಗಿ ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರ ದೇವರಾದ ಕರ್ತನು ನಿಮ್ಮ ಮುಂದೆ ಇದ್ದಾನೆ. ದೇವರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುತ್ತಾ ಅದಕ್ಕೆ ಅವಕಾಶವನ್ನು ನೀವು ಕೊಡುವುದಾದರೆ 100% ದೇವರು ಅನೇಕ ಒಳ್ಳೆಯ ಆಲೋಚನೆಯನ್ನು ಹೇಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ವೈರಿಗಳನ್ನು ಮಿತ್ರನಾಗಿ ಮಾಡ್ತಾನೆ ಎಂಬುದಾಗಿ. ಇವತ್ತು ಯಾಕೆ ವೈರಿ ಅಂದರೆ ಸೈತಾನನು ನಿಮ್ಮ ಜೀವಿತದಲ್ಲಿ ವಿರೋಧವಾದ ಕಾರ್ಯಗಳನ್ನು ಯಾಕೆ ನಡೆಸ್ತಿದ್ದಾನೆ? ಇವತ್ತು ಲೋಕದ ಸ್ವರವನ್ನೇ ನೀವು ಕೇಳ್ತಿದ್ದೀರಾ, ಲೋಕದ ಮಾತುಗಳನ್ನೇ ಕೇಳ್ತಿದ್ದೀರಾ, ಲೋಕದ ಸಂಗತಿಗಳನ್ನೇ ನೀವು ನೋಡ್ತಿದ್ದೀರಾ, ಲೋಕದ ಸಂಗತಿಗಳನ್ನೇ ನೀವು ಜಡ್ಜ್ ಮಾಡ್ತಿದ್ದೀರಾ. ಅದಕ್ಕೆ ದೇವರು ನಿಮ್ಮ ಮುಂದೆ ಇಟ್ಟಿರುವಂಥ ಆಶೀರ್ವಾದವನ್ನು ನೀವು ನೋಡ್ತಾ ಇಲ್ಲ. ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಎಷ್ಟು ಉನ್ನತವಾಗಿದೆ ಎಂಬುದಾಗಿ ನೀವು ಕಾಣ್ತಾ ಇಲ್ಲ ಪ್ರಿಯರೇ. ಅದಕ್ಕೆ ದೇವರಾದ ಕರ್ತನಿಗೆ ಒಂದು ಅವಕಾಶ ಕೊಡಿ. ನಿಮ್ಮ ವೈರ್ಯನು ನಿಮ್ಮ ಕಾಲ ಕೆಳಗೆ ಆಗ್ತಾನೆ ಆತನು. ದೇವರಾದ ಕರ್ತನೊಂದಿಗೆ ನೀವು ಮುಖಾಮುಖಿಯಾಗಿ ಮಾತನಾಡಿ, ನಿಮ್ಮ ವೈಯಕ್ತಿಕವಾದ, ನಿಮ್ಮ ಏಕಾಂತವಾದ ಕೋಣೆಯೊಳಗೆ ಹೋಗಿ ದೇವರ ಆತ್ಮನೊಂದಿಗೆ, ಆತನು ನಿಮ್ಮ ಸ್ನೇಹಿತನಾಗಿದ್ದಾನೆ ಪ್ರಿಯರೇ, ಆತನು ನಿಮ್ಮ ತಂದೆಯಾಗಿದ್ದಾನೆ, ಆತನು ನಿಮ್ಮ ತಾಯಿಯಾಗಿದ್ದಾನೆ. ನಿಮ್ಮ ಹೃದಯದ ಆ ನೋವಿನ ಮಾತನ್ನು ಆತನು ಕೇಳಿ ಆ ಮಾತನ್ನು ತಕ್ಕೊಂಡು ಅದಕ್ಕೆ ಬೇಕಾದ ಉತ್ತರವನ್ನು, ಆಶೀರ್ವಾದವನ್ನು, ಆತ್ಮನ ನಡೆಸುವಿಕೆ ನಿಮ್ಮ ಮುಂದೆ ಇದ್ದುಕೊಂಡು ನಡೆಸುವವನಾಗಿದ್ದಾನೆ. ಇಲ್ಲಿ ಮೋಶೆ ಮಾತ್ರ ಅಲ್ಲ, ಮೋಶೆಯೊಂದಿಗೆ ದೇವರಾದ ಕರ್ತನ ಆ ಪ್ರಸನ್ನತೆ, ಆ ಮಾತನಾಡುವ ಅನುಭವವನ್ನು ಯೋಶುವನು ಕೂಡ ಕೇಳಬೇಕೆಂಬುದಾಗಿ ಆ ಯೌವನಸ್ಥನೇ ತನ್ನನ್ನು ಆ ದೇವರಾದ ಕರ್ತನಿಗೆ ಒಪ್ಪಿಸಿಕೊಟ್ಟ. ನೆಕ್ಸ್ಟ್ ಮೋಶೆ ನಂತರ ಅದೇ ಯೆಹೋಶುವನನ್ನು ದೇವರು ನೇಮಿಸಿದ. ಅವನ ಆಸಕ್ತಿಯನ್ನು ನೋಡಿದ, ಅವನು ದೇವರಿಗೆ ಕೊಟ್ಟಿದ್ದ ಸಮಯವನ್ನು ನೋಡಿದ, ಅವನು ದೇವರ ಆತ್ಮನಲ್ಲಿ ನೆಲೆಗೊಂಡಿದ್ದದನ್ನು ನೋಡಿದ. ಅದೇ ರೀತಿ ಯೆಹೋಶುವನೊಂದಿಗೆ ಕೂಡ ದೇವರಾದ ಕರ್ತನು ಮಾತಾಡಿದ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಈ ಆಶೆ ನಿಮಗೆ ಬೇಕ್ರಿ, ಈ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಬೇಕ್ರಿ. ದೇವರ ಆತ್ಮನ ಆ ಸ್ವರ ಎಷ್ಟೊಂದು ಇಂಪಾಗಿದೆ ಎಂಬುದಾಗಿ ಅದು ನನಗೆ ಗೊತ್ತಿದೆ ಪ್ರಿಯರೇ. ಆ ಅನುಭವ ನನಗೆ ಗೊತ್ತಿದೆ. ಆನ್ ದ ಸ್ಪಾಟ್ ದೇವರು ಮಾತನಾಡ್ತಾನೆ, ಆನ್ ದ ಸ್ಪಾಟ್ ಮಾತನಾಡ್ತಾನೆ. ಇವತ್ತು ನಾನು ನೀನು ದೇವರಾದ ಕರ್ತನಿಗೆ ಹೇಗೆ ನಾವು ಮೆಚ್ಚುಗೆಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಪ್ರಿಯ ದೇವಜನರೇ, ಬರೇ ಮೋಶೆಯೊಂದಿಗೆ ಮಾತನಾಡಿದಂಥ ದೇವರಲ್ಲ, ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೂ ಮಾತನಾಡುವಂಥ ದೇವರು. ಅಂಥ ಒಳ್ಳೆ ದೇವರು ತಿರ್ರಿ, ತಾರತಮ್ಯ ಮಾಡುವಂಥ ದೇವರಲ್ಲ, ಮುಖದಾಕ್ಷಿಣ್ಯ ಮಾಡುವಂಥ ದೇವರಲ್ಲ, ಹಣವಿದ್ದವನ ಹತ್ರ ಹೋಗುವಂಥ ದೇವರಲ್ಲ, ಆಸ್ತಿ ಇದ್ದವನ ಹತ್ರ ಹೋಗುವಂಥ ದೇವರಲ್ಲ, ಬೆಳ್ಳಿ ಬಂಗಾರ ಇದ್ದಂಥ ಅವರೊಂದಿಗೆ ಹೋಗುವಂಥ ದೇವರಲ್ಲ. ತನ್ನನ್ನು ತಾನು ಯಾರು ನಿರಾಕರಿಸಿಕೊಳ್ತಾನ ಅವರ ಬಳಿಯಲ್ಲೇ ಇರುವಂಥ ದೇವರು. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ನೀವು
ದೇವರ ಮುಂದೆ ನಿರಾಕರಿಸಿಕೊಳ್ಳುವುದಾದರೆ, ದೇವರಾದ ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವುದಾದರೆ, ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ಲೋಕ ನಿಮ್ಮ ವಿಷಯದಲ್ಲಿ ಏನು ಐ ಡೋಂಟ್ ಕೇರ್, ಅದನ್ನು ಬಿಸಾಡಿ ಹಾಕಿ. ದೇವರಾದ ಕರ್ತನು ನಿಮ್ಮ ವಿಷಯದಲ್ಲಿ ಏನು ಮಾತನಾಡ್ತಾನೆ ಅದನ್ನು ಕೇಳಿ. ಓ ನಾವು ಅವರ ಮುಂದೆ ಸೋತೆವು, ಓ ಇವರ ಮುಂದೆ ನಾವು ಸೋತೆವು, ಇವತ್ತು ಅವರ ಮುಂದೆ ನಮ್ಮ ತಲೆ ತಗ್ಗಿಸಲ್ಪಡ್ತಾ ಇದೆ. ಸೋತು ಹೋಗ್ಬೇಡಿ ಪ್ರಿಯರೇ. ದೇವರೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ಉಪಯೋಗಿಸಿ. ಲೋಕ ನಿಮ್ಮ ಬಗ್ಗೆ ನೀವು ಏನು ಮಾತನಾಡ್ತಾ ಇದೆ ಅದನ್ನು ನೀವು ಚಿಂತೆ ಮಾಡಬೇಡಿ. ದೇವರ ಆತ್ಮನೊಂದಿಗೆ ನಿಮ್ಮ ಹೃದಯ ಬಿಚ್ಚಿ ನೀವು ಮಾತನಾಡಿ. ಮೋಶೆ ಆದ ನಂತರ ದೇವರಾದ ಕರ್ತನು ಬೇರೆ ಯಾರನ್ನು ಆರಿಸಿಕೊಳ್ಳಿಲ್ಲ. ದೇವರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ, ದೇವರ ಮಹಿಮೆಯನ್ನು ನೋಡ್ತಿದ್ದ ಅದೇ ಯೆಹೋಶುವನನ್ನೇ ದೇವರಾದ ಕರ್ತನು ಮೋಶೆಗಿಂತಲೂ ಮಹತ್ಕಾರ್ಯಗಳನ್ನು, ಡಬಲ್ ಸಂಗತಿಗಳನ್ನು ಯೆಹೋಶುವನ ಮೂಲಕ ದೇವರಾದ ಕರ್ತನು ನಡೆಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಯೆಹೋಶುವ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದ, ಯಾರನ್ನು ಮನುಷ್ಯರನ್ನು ಮೆಚ್ಚಿಸ್ತಿರ್ಲಿಲ್ಲ, ನೇರವಾಗಿ ಏಕ್ ಮಾರ್ ದೋ ತುಕುಡ, ಒಂದು ಮಾತಲ್ಲಿ ಎರಡು ತುಂಡು. ಎಲ್ಲಿ ದೇವರಿಗೋಸ್ಕರ ನೀವು ಬಾಯಿ ತೆರಿಬೇಕು ಅಲ್ಲಿ ತೆರೀರಿ. ಓ ಅವರೇನು ನೆನೆಸ್ತಾರ ಇವರೇನು ನೆನೆಸ್ತಾರೆ ಎಂಬುದಾಗಿ ನೀವು ಹೇಳುವುದಾದರೆ ದೇವರ ಕಾರ್ಯ ನಿಮ್ಮ ಮುಂದೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಹಾಗೆ ಹೋಗುವುದಾದರೆ ವೈರಿ ನಿಮ್ಮನ್ನು ಇನ್ನೂ ತುಳಿತಾ 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 ನಿಮ್ಮ ಮೇಲೆ ದೊರೆತನ ಮಾಡ್ತಾನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಮಾತನಾಡಬೇಕು ಅಲ್ಲಿ ನೀವು ಬಾಯಿ ತೆರಿಲೇಬೇಕು. ಯಾಕಂದರೆ ದೇವರು ನಿಮಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ ಪ್ರಿಯರೇ, ಪ್ರಿಯ ದೇವಜನರೇ. ದೇವರಾದ ಕರ್ತನು ಕೊಟ್ಟಿರುವಂಥ ಈ ಒಳ್ಳೆ ಅವಕಾಶ ಇನ್ನು ನಾಳೆ ನೋಡುವ ನಾಡ್ದು ನೋಡುವ ಹೇಳಿದರೆ ಆ ಸಮಯ ಬರುವುದಿಲ್ಲ ಪ್ರಿಯರೇ. ಇವತ್ತಿನ ದಿನದಲ್ಲಿ ದೇವರು ನಿಮ್ಮ ಮುಂದೆ ಇದ್ದಾನೆ, ದೇವರಾದ ಕರ್ತನು ನಿಮ್ಮ ಮುಂದೆ ಇದ್ದಾನೆ ಪ್ರಿಯರೇ. ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಆತನ ಆಶಯ ಉಳ್ಳವನಾಗಿದ್ದಾನೆ, ನಿಮ್ಮೊಂದಿಗೆ ಆತನ ಮಾತನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಆತನ ಇಷ್ಟ ಉಳ್ಳವನಾಗಿದ್ದಾನೆ. ಅಂತ ಒಳ್ಳೆ ಸ್ನೇಹಿತನ್ರಿ. ಈ ಲೋಕದಲ್ಲಿ ಇರುವಂಥ ಸ್ನೇಹಿತರಿಗಿಂತ ಅತಿ ಅಮೂಲ್ಯವಾದಂಥ ಸ್ನೇಹಿತನು ನನ್ನ ನಿನ್ನ ಕರ್ತನು, ವಾಕ್ಯವೆಂಬಾತನು ಪ್ರಿಯರೇ. ಆತನು ಒಂದು ಮಾತು ಸಾಕು ಪ್ರಿಯರೇ, ನಿಮ್ಮ ಜೀವಿತವೇ ಬದಲಾಗಿ ಹೋಗ್ತದೆ, ನಿಮ್ಮ ಜೀವಿತವೇ ಬದಲಾಗಿ ಹೋಗ್ತದೆ. ನೀವು ಯಾವುದನ್ನು ಕಳ್ಕೊಂಡಿದ್ದೀರಿ ಎಂಬುದಾಗಿ ತಿಳ್ಕೊಂಡಿದ್ದೀರಾ, ಎರಡರಷ್ಟನ್ನು ನೀವು ಹೊಂದುತ್ತೀರಾ. ಎಲ್ಲಿ ನಿಮಗೆ ಅವಮಾನ ಆಗಿದೆ ಎಂಬುದಾಗಿ ತಿಳ್ಕೊಳ್ತೀರಾ, ಅದೇ ಸ್ಥಳದಲ್ಲಿ ಎರಡರಷ್ಟು ನಿಮಗೆ ಮಾನ ಆಗ್ತದೆ. ಶಾಕಾರ ಮೌಂದಾರ ದೀಯಾಲಾರ. ಪ್ರಿಯ ದೇವಜನರೇ, ಪ್ರಿಯ ಮಗನೇ ಗ್ಲಾಡ್ಸನ್, ಪ್ರಿಯ ಮಗನೇ ಗ್ಲಾಡ್ಸನ್, ಭಯಪಡಬೇಡ. ಕೆಲಸ ಇಲ್ಲ ಎಂಬುದಾಗಿ ಭಯಪಡಬೇಡ. ನನ್ನ ಹತ್ರ ಹಣ ಇಲ್ಲ ಎಂಬುದಾಗಿ ನೀನು ಭಯಪಡಬೇಡ. ಲೋಕ ನನ್ನನ್ನು ಅವಮಾನ ಮಾಡ್ತದೆ ಎಂಬುದಾಗಿ ಭಯಪಡಬೇಡ. ಚಂಚಲ ಚಿತ್ತನಾಗಿರು. ಚಂಚಲ ಚಿತ್ತನಾಗಬೇಡ, ಚಂಚಲ ಚಿತ್ತನಾಗಬೇಡ. ದೇವರ ಆತ್ಮನಲ್ಲಿ ನೆಲೆಗೊಳ್ಳು ಪ್ರಿಯ ಮಗನೇ. ಉನ್ನತವಾದ ಜಾಬನ್ನು ದೇವರು ನಿನಗೆ ಇಟ್ಟಿದ್ದಾನೆ, ಉನ್ನತವಾದ ಜಾಬನ್ನು ನಿನಗೆ ಇಟ್ಟಿದ್ದಾನೆ. ದೇವರಾದ ಕರ್ತನಿಗೆ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡ. ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಟ್ಟು ನೀನು ಮುಂದೆ ಹೋಗುವುದಾದರೆ ನಿನ್ನ ಜೀವಿತದಲ್ಲಿ ನೀನು ಏನನ್ನು ಕಳ್ಕೊಂಡಿದ್ಯಾ ಎಂಬುದಾಗಿ ತಿಳ್ಕೊಂಡಿದ್ಯಾ, ಅದನ್ನು ಎರಡರಷ್ಟಾಗಿ ನೀನು ಹೊಂದಿಕೊಳ್ತೀಯ. ಎಲ್ಲಿ ನಿನಗೆ ಮಾನ ಹೋಗಿದೆ ಎಂಬುದಾಗಿ ತಿಳ್ಕೊಂಡಿದ್ಯಾ, ಅದೇ ಜನರ ಮಧ್ಯದಲ್ಲಿ ಎರಡರಷ್ಟು ಮಾನ ನಿನಗೆ ದೇವರು ಕೊಡ್ತಾನೆ. ಎಲ್ಲಿ ಜನರು ನಿನ್ನನ್ನು ತಳ್ಳಿಬಿಟ್ಟಿದ್ದಾರ, ಕುಟುಂಬದವರು ತಳ್ಳಿಬಿಟ್ಟಿರ್ಬೋದು, ಸ್ನೇಹಿತರು ತಳ್ಳಿಬಿಟ್ಟಿರ್ಬೋದು, ಸಭೆ ನಿನ್ನನ್ನು ತಳ್ಳಿಬಿಟ್ಟಿರ್ಬೋದು ಪ್ರಿಯನೇ ಮಗನೇ, ಅವರ ಮಧ್ಯದಲ್ಲಿ ನಾನು ನಿನ್ನನ್ನು ಸ್ಥಾಪಿಸ್ತೇನೆ. ನನಗೆ ನೀನು ನಂಬಿಗಸ್ತಕನಾಗಿರು ಎಂಬುದಾಗಿ. ನಿನ್ನ ಕುಟುಂಬವನ್ನು ನಾನು ಕಟ್ಟುತ್ತೇನೆ, ನಿನ್ನ ಕುಟುಂಬವನ್ನು ನಾನು ಕಟ್ಟುತ್ತೇನೆ. ನನ್ನಲ್ಲಿ ನೀನು ನೆಲೆಗೊಂಡಿರು ಎಂಬುದಾಗಿ. ಪ್ರಿಯ ದೇವಜನರೇ, ಯಾಕಂದರೆ ದೇವರಾದ ಕರ್ತನು ಒಬ್ಬೊಬ್ಬನ ಸ್ಥಿತಿಗತಿಗಳನ್ನು ನೋಡುವ ದೇವರು, ಒಬ್ಬೊಬ್ಬನ ಹೃದಯವನ್ನು ಪರೀಕ್ಷಿಸಿ ಪರಿಶೋಧಿಸುವಂಥ ದೇವರು, ಪ್ರತಿಯೊಬ್ಬನನ್ನು ಮಾತನಾಡಲಿಕ್ಕೆ ಇಷ್ಟವುಳ್ಳಂಥ ದೇವರು. ನೀವು ಇಷ್ಟವುಳ್ಳವರಾಗಿದ್ದೀರಾ? ದೇವರ ಆತ್ಮನ ಸ್ವರ ಕೇಳಲಿಕ್ಕೆ ನೀವು ಮನಸ್ಸುಳ್ಳವರಾಗಿದ್ದೀರಾ? ನಿಮ್ಮ ಜೀವಿತದಲ್ಲಿ ಎಂಥದೇ ದೊಡ್ಡ ಎರಿಕೋ ಕೋಟೆ ಅಂತ
ಆ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮಿಂದಾಗಿ ಯಾವ ಮನುಷ್ಯನಿಂದ ಅದಕ್ಕೆ ಪರಿಹಾರ ಸಿಗದೆ ಇರಲಿಕ್ಕಾಗ್ಬೋದು. ಆದರೆ ದೇವರಾದ ಕರ್ತನಿಗೆ ನಿಮ್ಮ ಒಪ್ಪಿಸಿಕೊಡ್ತೀರಾ, ಆ ಒಂದು ಕ್ಷಣದಲ್ಲಿ ಎರಿಕೋ ಕೋಟೆ ಆ ವಿಧೇಯತ್ವದ ಮೂಲಕ, ಸ್ತುತಿ ಮೂಲಕ ಬಿದ್ದೋಯಿತು. ಅದೇ ರೀತಿಯಾಗಿ ದೇವರ ಆತ್ಮನ ಸ್ವರವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನೀವು ನಡೆಯುವುದಾದರೆ ಆ ಎರಿಕೋ ಕೋಟೆ ಅಂತ ಇರುವಂತಹ ನಿಮ್ಮನ್ನು ಕಾಡ್ತಿರುವಂತಹ ಆ ಸಮಸ್ಯೆ ನಿಮ್ಮ ಕಾಲ ಕೆಳಗೆ ಬೀಳ್ತದೆ. ಇದು ಮಾತ್ರ ಸತ್ಯ, ಸತ್ಯ, ಸತ್ಯ. ಯಾಕಂದ್ರೆ ಆ ಸತ್ಯ ದೇವರೇ ಎಲ್ಲ ಕಾರ್ಯವು, ಆ ಏಕ ದೇವರೇ, ಆ ಪರಿಶುದ್ಧನಾದ ದೇವರ ಆ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತವನ್ನು ಬದಲಾಯಿಸುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಉನ್ನತವಾಗಿ ರೂಪಿಸುವುದಕ್ಕಾಗಿ ದೇವರಾದ ಕರ್ತನು ಮೋಶೆಯೊಂದಿಗೆ ಮಾತನಾಡಿದ ದೇವರು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ರೆಡಿ ಇದ್ದಾನೆ. ನೀವು ರೆಡಿಯಾಗಿರಿ. ಆ ಡೇರೆಯೊಳಗೆ, ಅಂದರೆ ದೇವರ ಪ್ರಸನ್ನತೆಗೆ ಬನ್ನಿರಿ. ದೇವರ ಆತ್ಮನ ನಡೆಸುವಿಕೆಗೆ ಒಪ್ಪಿಸಿಕೊಡಿ. ದೇವರ ಮಹಿಮೆ ನಿಮ್ಮಲ್ಲಿ ಇರುವುದನ್ನು ನೀವು ಲೋಕದಲ್ಲಿ ಹೋಗುವ ಲೋಕದ ಜನರು ಕಾಣ್ತಾರೆ. ನೀವು ಬಾಯಿ ತೆರೆದು ಮಾತನಾಡುವಾಗ ನಿಮ್ಮ ಮಾತಿನ ಮೂಲಕ ಅವರ ಹೃದಯಗಳು ಮಾರ್ಪಾಟಾಗ್ತದೆ. ದೇವರ ಮಹಿಮೆಯುಳ್ಳ ಕಾರ್ಯಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವುದು ಈ ಒಳ್ಳೆಯ ಅವಕಾಶ. ಈ ಸಮಯವನ್ನು ನೀವು ಉಪಯೋಗಿಸಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಅಪ್ಪ ಯೇಸುವೆ, ಹೌದು ಕರ್ತನೆ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಂದನ್ನು ನಿನ್ನ ಮಕ್ಕಳ ಹೃದಯದೊಂದಿಗೆ, ಅವರ ವೈಯಕ್ತಿಕ ಜೀವಿತದಲ್ಲಿ, ಅವರ ಕುಟುಂಬ ಜೀವಿತ ನೀನು ಮಾತನಾಡು. ಯಾರ್ಯಾರನ್ನು ಸೇವೆಗೆ ಕರೆದಿದೆಯೋ ಅವರೊಂದಿಗೆ ಮಾತನಾಡು. ಯಾರ್ಯಾರ ಜೀವಿತದಲ್ಲಿ ಕೆಂಪು ಸಮುದ್ರಗಳು, ಯೋರ್ದಾನ್ ಹೊಳೆಗಳು, ಎರಿಕೋ ಕೋಟೆಗಳಿದೆವು, ಆ ಕೆಂಪು ಸಮುದ್ರ ಇಬ್ಬಾಗ ಆಗಬೇಕಾದರೆ, ಆ ಯೋರ್ದಾನ್ ಹೊಳೆ ಹಿಂಜರಿ ಹೋಗಬೇಕಾದರೆ, ಆ ಎರಿಕೋ ಕೋಟೆ ಬಿದ್ದು ಹೋಗಬೇಕಾದರೆ ನಿನ್ನ ಸಾನ್ನಿಧ್ಯದಿಂದಲೇ ಮಾತ್ರ ಸಾಧ್ಯ ಕರ್ತನೆ. ಡ್ಯಾಡಿ, ಯಾವುದೇ ಪ್ರಾಬ್ಲಮ್ಸ್ಗಳಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನಿನ್ನ ಮಕ್ಕಳು ನಿನ್ನ ಬಳಿಗೆ ಬರುವಾಗ ಪರಿಶುದ್ಧಾತ್ಮನೇ ನಿನ್ನ 2 ಹಸ್ತಗಳನ್ನು ಚಾಚಿ ಅವರು ನಿನ್ನ ಎದೆಗೆ ಅಪ್ಪಿಕೊಂಡು ನೀನು ಮುದ್ದಿಡುತ್ತಾ, ನೀನು ಸಂತೈಸುವ ತಂದೆಯು ಸಂತೈಸುವ ತಾಯಾಗಿದ್ದುಕೊಂಡು ಅವರ ಪ್ರತಿಯೊಂದೊಂದು ಪ್ರಾರ್ಥನೆಗೆ ನೀನು ಉತ್ತರ ಕೊಡು. ಅವರು ನಿನಗೆ ಸಮಯ ಕೊಡುವಾಗ ಅವರ ಜೀವಿತದಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ಗಳು ಅವರನ್ನು ಅಡ್ಡಗೋಡೆಯಾಗಿ ನಿಂತಿದೆಯೋ ಆ ಅಡ್ಡಗೋಡೆಗಳು ಮುರಿದು ಬೀಳಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. Bless in the name of Jesus Nazareth. Bless in the name of Jesus.